ಸಾಲು ಮರದ ತಿಮ್ಮಕ್ಕ ಪ್ರಬಂಧ ಕನ್ನಡದಲ್ಲಿ. ಪೀಠಿಕೆ: ಗಿಡವಾಗಿ ಬೆಳೆದು ಮರವಾಗಿ ನಿಂತರೆ ಜಗತ್ತಿಗೆ ನೆರಳು ಎಂಬ ಮಾತಿಗೆ ಅತ್ಯುತ್ತಮ ಉದಾಹರಣೆ ಸಾಲು ಮರದ ತಿಮ್ಮಕ್ಕ. ಇವರು ಕರ್ನಾಟಕದ ಹೆಮ್ಮೆಯ ಪರಿಸರವಾದಿ. ಯಾವುದೇ ಶಾಲಾ ಶಿಕ್ಷಣ ಪಡೆಯದಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಅವರು ಮಾಡಿರುವ ಸಾಧನೆ ಜಗತ್ತಿಗೆ ಮಾದರಿಯಾಗಿದೆ. ಇಂದು ಅವರನ್ನು ಪ್ರೀತಿಯಿಂದ ಸಾಲು ಮರದ ತಿಮ್ಮಕ್ಕ ಎಂದೇ ಕರೆಯಲಾಗುತ್ತದೆ. ವಿಷಯ ವಿವರಣೆ: ತಿಮ್ಮಕ್ಕನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದವರು. ತೀರಾ ಬಡ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಅಕ್ಷರ ಜ್ಞಾನವಿರಲಿಲ್ಲ. ಇವರ ಪತಿ ಚಿಕ್ಕಯ್ಯ ಮದುವೆಯಾಗಿ ಹಲವು ವರ್ಷಗಳಾದರೂ ಇವರಿಗೆ ಮಕ್ಕಳಾಗಲಿಲ್ಲ. ಇದರಿಂದ ನೊಂದ ದಂಪತಿಗಳು ಸಮಾಜದ ನಿಂದನೆಗೆ ಕುಗ್ಗದೆ ಗಿಡಗಳನ್ನು ನೆಟ್ಟು ಅವುಗಳನ್ನೇ ತಮ್ಮ ಮಕ್ಕಳಂತೆ ಸಾಕಲು ನಿರ್ಧರಿಸಿದರು. ಹುಲಿಕಲ್ನಿಂದ ಕೂದೂರು ನಡುವಿನ ಹೆದ್ದಾರಿಯ ಬದಿಯಲ್ಲಿ ತಿಮ್ಮಕ್ಕ ಮತ್ತು ಅವರ ಪತಿ ಆಲದ ಗಿಡಗಳನ್ನು ನೆಡಲು ಪ್ರಾರಂಭಿಸಿದರು. ಕೇವಲ ಗಿಡಗಳನ್ನು ನೆಡುವುದು ಮಾತ್ರವಲ್ಲದೆ ದಿನಾಲು ಮೈಲಿಗಟ್ಟಲೆ ನಡೆದು ಬಾವಿಯಿಂದ ನೀರು ತಂದು ಗಿಡಗಳಿಗೆ ಉಣಿಸುತ್ತಿದ್ದರು. ದನ ಕರುಗಳಿಂದ ಗಿಡಗಳನ್ನು ರಕ್ಷಿಸಲು ಮುಳ್ಳಿನ ಬೇಲಿಗಳನ್ನು ಹಾಕುತ್ತಿದ್ದರು. ಇವರ ದಶಕಗಳ ಪರಿಶ್ರಮದ ಫಲವಾಗಿ ಇಂದು ಆ ರಸ್ತೆಯಲ್ಲಿ ನೂರಾರು ದೈತ್ಯ ಆಲದ ಮರಗಳು ಸಾಲಾಗಿ ನಿಂತು ದಾರಿ ಹೋಕರಿಗೆ ತಂಪು ನೆರಳು ನೀಡುತ್ತಿವೆ. ಇವರು ನೆಟ್ಟ ಒಟ್ಟು ಗಿಡಗಳ ಸಂಖ್ಯೆ ಸಾವಿರಾರು ದಾಟುತ್ತದೆ. ತಿಮ್ಮಕ್ಕನವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಸರ್ಕಾರ ಮತ್ತು ಅನೇಕ ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ಭಾರತ ಸರ್ಕಾರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸರ್ಕಾರದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ, ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಗೌರವ ಪದವಿ, BBC ಸಂಸ್ಥೆಯು ಇವರನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಸೇರಿಸಿತ್ತು. ಉಪಸಂಹಾರ: ಮರಗಳನ್ನು ಕಡಿಯುವುದು ಸುಲಭ, ಆದರೆ ಒಂದು ಮರವನ್ನು ಬೆಳೆಸುವುದು ಒಂದು ಜೀವವನ್ನು ಉಳಿಸಿದಂತೆ. ಸಾಲು ಮರದ ತಿಮ್ಮಕ್ಕನವರ ಜೀವನ ನಮ್ಮೆಲ್ಲರಿಗೂ ದೊಡ್ಡ ಪ್ರೇರಣೆ. ಹಣ, ಅಧಿಕಾರ ಇಲ್ಲದಿದ್ದರೂ ಕೇವಲ ದೃಢ ಸಂಕಲ್ಪ ಮತ್ತು ಪರಿಸರ ಪ್ರೇಮದಿಂದ ಜಗತ್ತನ್ನೇ ಬದಲಾಯಿಸಬಹುದು ಎಂಬುದನ್ನು ಅವರು ನಿರೂಪಿಸಿದ್ದಾರೆ. ಇಂದಿನ ಜಾಗತಿಕ ತಾಪಮಾನದ ಯುಗದಲ್ಲಿ ಪ್ರತಿಯೊಬ್ಬರೂ ತಿಮ್ಮಕ್ಕನವರನ್ನು ಆದರ್ಶವಾಗಿಟ್ಟುಕೊಂಡು ಕನಿಷ್ಠ ಒಂದೊಂದು ಗಿಡವನ್ನಾದರೂ ನೆಟ್ಟು ಪೋಷಿಸಬೇಕಾಗಿದೆ. ಧನ್ಯವಾದಗಳು.